ಪತ್ರಿಕಾ ಮಿತ್ರರಿಗೆ ಮೊದಲನೇದಾಗಿ ವಂದಿಸುತ್ತಾ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥ ಕಾರಣ ಏನಂದರೆ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತಿಯೊಂದು ಜನಪರವುಳ್ಳ ಅಭಿವೃದ್ಧಿ ವೈಜ್ಞಾನಿಕವಾದ ಕಾಮಗಾರಿಗಳಿರ್ಬೋದು, ಇನ್ನಿತರ ಅಭಿವೃದ್ಧಿ ಕೆಲಸಗಳಿರ್ಬೋದು, ಇದನ್ನು ಪೂರ್ವಪೀಡಿತವಾಗಿ ವಿರೋಧ ಪಕ್ಷದವರು ವಿರೋಧಿಸ್ಕೊಂಡೇ ಬರ್ತಾಯಿದ್ದಾರೆ. ಇದು ಕಾರಣ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ವೃಷಭಾವತಿ ನೀರು ಯಲಹಂಕ ಕಾನ್ಸ್ಟಿಟ್ಯುನ್ಸಿಗಿರ್ಬೋದು, ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕಿರ್ಬೋದು, ಈಗ ತುಮಕೂರು ಜಿಲ್ಲೆಗಿರ್ಬೋದು ಮತ್ತು ಬೆಂಗಳೂರು ದಕ್ಷಿಣ ತಾಲೂಕಿಗಿರ್ಬೋದು, ಅಲ್ಲಿಗೆಲ್ಲ ಇದೇ ನೀರು ಹೋದರೆ ಒಂಥರ ಗಂಗಾಜಲನೋ ಅಥವಾ ಅಮೃತ ಅಂತಲೋ ಸ್ವೀಕಾರ ಆಗುತ್ತೆ. ಅದೇ ಕಾಂಗ್ರೆಸ್ ಶಾಸಕರಾಗಿರೋವಂಥ ಯಾವುದೇ ಕಾನ್ಸ್ಟಿಟ್ಯುನ್ಸಿ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ನಮ್ಮ ನೆಲಮಂಗಲ ಶಾಸಕರ ಮೇಲೆ ಪಟ್ಟಿಡಿದ್ಬಿಟ್ಟವ್ರೆ. ಯಾವುದೇ ಕಾರಣಕ್ಕೂ ಈ ನೀರು ತೊಗೊಂಬರಬಾರ್ದು, ಈ ನೀರು ತೊಗೊಂಬಂದರೆ ಇಲ್ಲಿಯ ಜನಪರವಾದಂಥ ಕಾಳಜಿ ಉಳ್ಳವಂಥ, ರೈತರ ಪರವಾಗಿ ಕಾಳಜಿ ಉಳ್ಳವಂಥ ಇಂಥ ಒಬ್ಬರು MLAಗೆ ಒಂದು ಕಪ್ಪು ಚಿಕ್ಕೆ ಇಟ್ಬಿಡೋಣ ಅನ್ನೋದು ಒಂದೇ ಮೂಲ ಉದ್ದೇಶದಿಂದ ಪೂರ್ವಪೀಡಿತರಾಗಿ ಇವರು ವಿರೋಧ ಪಕ್ಷದವರು ಇದನ್ನು ವಿರೋಧ ಮಾಡ್ಕೊಂಬರ್ತಾಯಿದ್ದಾರೆ. ನಾನು ಹೇಮಂತ್ ಕುಮಾರ್ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈಗ ನಮ್ಮ ಶಾಸಕರು 26 ತಿಂಗಳಿಂದ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡ್ಕೊಂಬರ್ತಾಯಿದ್ದಾರೆ. ಯಾವ ಅವೈಜ್ಞಾನಿಕವಾಗಿಲ್ಲ. ಅದೇ ಈ ಹಿಂದೆ 10 ವರ್ಷಗಳು ಇವ್ರಿಗಿಂತ ಹಿಂದೆ ಇದ್ದಂಥ 10 ವರ್ಷ ಶಾಸಕರು ಎಷ್ಟು ಅವೈಜ್ಞಾನಿಕ ಕಾಮಗಾರಿಗಳು ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಪಟ್ಟಿ ಕೊಡಬಲ್ಲೆ. ಯಾಕಂದರೆ ನಾನು ಆ ಒಂದು ಪಕ್ಷದಲ್ಲಿ ಒಂದು ಸ್ಥಾನಮಾನದಲ್ಲಿ ಅಲ್ಲಿ ಇದ್ದವನು. ನನಗೆ ಗೊತ್ತಿದೆ. ನಾನು ಹಲವಾರು ಸಾರಿ ವಿರೋಧಿಸಿದ್ದೀನಿ. ಬೇಕಾದ್ರೆ ಇದನ್ನು ಘಂಟಾಘೋಷವಾಗಿ ಅವರೆಲ್ಲೇ ಕರೆದ್ರೂ ನಾನು ಬಂದ್ಬಿಟ್ಟು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಸ್ ಸ್ಟ್ಯಾಂಡು ನೀವೆಲ್ಲರೂ ನೋಡಿದ್ದೀರ ನನ್ನ ಪತ್ರಕರ್ತ ಮಿತ್ರರುಗಳೇ. ಬಸ್ ಸ್ಟ್ಯಾಂಡು ಮೇನ್ ರೋಡಿಂದ ಎಲ್ಲ ಕಡೆಯೂ ಅಷ್ಟೇ ಮುಖ್ಯ ರಸ್ತೆಯಿಂದ ಅಪ್ರೋಚ್ ಆಗೋದು ನೋಡಿದ್ದೀವಿ ಹೊರತು ಸಬ್ ರೋಡಿಂದ ಅಪ್ರೋಚ್ ಆಗೋದೇನಾದ್ರು ನೋಡಿದ್ದೀರಾ? ಇಂದಿರಾನಗರ ರಸ್ತೆಯಿಂದ ಈಗ ಅಲ್ಲಿಗೆ ಹೋಗ್ತಾ ಇದೆ. ಇಂದಿರಾನಗರ ರಸ್ತೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತೆ, ಬಸ್ಗಳು ಹೋಗ್ಬೇಕಂತೆ. ಅದೇ ಸೊಂಡೆಕೊಪ್ಪ ರಸ್ತೆಯಿಂದ ಬಸ್ಗಳು ನಿರ್ಗಮ ಆಗಬೇಕಂತೆ. ಸೊಂಡೆಕೊಪ್ಪ ರಸ್ತೆಯಲ್ಲಿ ಸುಮಾರು 10 ರಿಂದ 12 ದೊಡ್ಡ ದೊಡ್ಡ ಶಾಲೆಗಳಿದೆ, ಕಾಲೇಜುಗಳಿದೆ. ಸುಮಾರು 8 ರಿಂದ 10 ಸಾವಿರ ವಿದ್ಯಾರ್ಥಿಗಳು ದಿನಪ್ರತಿ ಓಡಾಡ್ತಾರೆ. ಮೇಲಾಗಿ ನಮ್ಮ ನೆಲಮಂಗಲದ ಇತಿಹಾಸ ಉಳ್ಳ ಅಂತ ಒಂದು ಬಸವಣ್ಣದೇವ್ರ ಮಠ ಇದೆ. ಅಲ್ಲಿ ಈ ರೀತಿ ಸುಮಾರು ದಿವಸ ಅಲ್ಲೇನಿಲ್ಲ ಅಂದರೂ 20,000 ಜನ ಓಡಾಟ ಇದೆ. ನಮ್ಮ ತಾಲೂಕಿನ ಎಲ್ಲ ಕಡೆಯಿಂದಲೂ ಬಂದಿರುವಂಥ ಜನಗಳು ಆ ರಸ್ತೆಯಲ್ಲಿ ಓಡಾಡ್ತಾರೆ. ಈಗಲೇ ಅದು ಬಾಟ್ಲ್ ನೆಕ್ ಪಾಯಿಂಟ್ ಆಗಿದೆ. ಅಲ್ಲಿ ಇದೆಲ್ಲ ಅವೈಜ್ಞಾನಿಕ ಅಲ್ವಾ? ಇದನ್ನು NDA ಮುಖಂಡರುಗಳು ಕಾಣಲ್ವಾ? ಈ ರೀತಿ ಆಗ್ತಾ ಇರೋದು ಮುಖಂಡರುಗಳು ಕಾಣಲ್ವಾ? ಹಾಸ್ಪಿಟ್ಲು ಸ್ಥಳಾಂತರ ಅಂದರೆ ಸುಮ್ಮನೆ ಹೇಳೋದಲ್ಲ. ನಾನೆಲ್ಲೋ ಇದ್ದಾಗ ಎಲ್ಲೋ ಒಂದು ರೆಕಮೆಂಡೇಷನ್ ಕೊಟ್ಟಿದ್ದ ತಕ್ಷಣ ನಾವೇನೇ ರೆಕಮೆಂಡ್ ಮಾಡ್ಬೋದು, ಆದರೆ ಅದ್ರ ಫಲ ಸಿಗುತ್ತಲ್ಲ, ಅದು ಮುಖ್ಯ. ಸೊ ಈಗ ಹಾಸ್ಪಿಟ್ಲು ವಿಚಾರವಾಗಿ ನಮ್ಮ ಶಾಸಕರು ಏನು ಅವರು ಈ ಹಿಂದೆ ಸುಮ್ಮನೆ ಒಂದು ಸರ್ವೆ ಮಾಡಿದ್ದಾಗ ನಿಗದಿಪಡಿಸಿದ್ದಂಥ ಸ್ಥಳವನ್ನು 3 ಹೋಬಳಿಗಳಿಗೆ, ತ್ಯಾಮಗೊಳ್ಳು, ಸೋಂಪುರ ಮತ್ತು ಸೋಲೂರು ಹಾಗೂ ನಮ್ಮ ಕಸ್ಬಾ ಹೋಬಳಿಗಳಿಗೆ ಸೆಂಟ್ರಾಗಿರುವಂಥ ಜಾಗಕ್ಕೆ ಅದನ್ನು ತುಂಬ ಪ್ರಶಸ್ತವಾದ ಜಾಗ, ಮುಂದಿನ ದಿನಗಳಲ್ಲಿ 500 ಬೆಡ್ ತನಕ ಮಾಡುವಂಥ ಕೆಪಾಸಿಟಿ ಉಳ್ಳುವಂಥ ಜಾಗನ ನಾವು ಈಗಲೇ ಬರೀ 30-40 ಇಲ್ಲ ಒಂದು ಅರ್ಧ ಎಕರೆನೋ ಇಟ್ಕೊಂಡ್ರೆ ನಾಳೆ ಇನ್ನೊಂದೇನಾದ್ರು ಅಭಿವೃದ್ಧಿ ಮಾಡೋಕ್ಕೆ ಹೋದಾಗ ಇನ್ನೊಂದು ಜಾಗಕ್ಕೆ ಹೋಗೋಕ್ಕಾಗಲ್ಲ. ಸೊ ಈಗಲೇ ನಿಗದಿಪಡಿಸಿ ಅತಿ ಹೆಚ್ಚಿನ ಜಾಗವನ್ನು ಗುರುತಿಸ್ಬಿಟ್ಟಿದ್ದು ಮಾಡಿ ಅದಕ್ಕೂ ವಿರೋಧ. ನಮ್ಮ ನೆಲಮಂಗಲದಲ್ಲಿ 2003ರಲ್ಲಿ ಡೆಲ್ಲಿಯಿಂದ ಒಂದು ರಿಟೈರ್ಡ್ IAS ತಂಡ ಬಂದಿತ್ತು. ಯಾಕಂದರೆ ನಾನು 2000ದಿಂದನೂ ನಾನು ಪುರಸಭೆ, ಪಟ್ಟಣ ಪಂಚಾಯತಿ, ನಗರಸಭೆಯಲ್ಲಿ ನಾನು ಇರೋದ್ರಿಂದ ಈ ಒಂದು ವಿಚಾರವನ್ನು ತಿಳ್ಕೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಈ ಹಿಂದೆ ಡೆಲ್ಲಿಯಿಂದ ರಿಟೈರ್ಡ್ IAS ಆಫೀಸರ್ಸ್ ಬಂದಿದ್ದರು. ಏನಕ್ಕೆ ಅಂದರೆ ನಮ್ಮ ನೆಲಮಂಗಲದ ಒಳಚರಂಡಿಗೆ ಯೋಜನೆಯನ್ನು, ರೂಪುರೇಷೆಗಳನ್ನು ನಿರ್ಮಾಣ ಮಾಡೋಕ್ಕೆ ಅವತ್ತಿನ ಕೇಂದ್ರ ಸರ್ಕಾರದ ಒಂದು ವತಿಯಿಂದ ಕಳಿಸಿದರು. ಅಲ್ಲೂ ಯಾವ್ಯಾವ ತಾಲೂಕುಗಳಲ್ಲಿ ಇಲ್ಲ ಒಳಚರಂಡಿ, ಅಲ್ಲಿಗೆಲ್ಲ ಒಂದು ಸರ್ವೆ ಮಾಡಿ ಅಂತ ಕಳಿಸಿದರು. ಆ ಒಳಚರಂಡಿಗಳು ಅವರು ಬಂದಾಗ ಅವ್ರು ಸ್ಟಡಿ ಮಾಡಿಬಿಟ್ಟು ಹೇಳಿದ್ರು, ವೆದರ್ ಯು ಹ್ಯಾವ್ ದ ಪರ್ಮನೆಂಟ್ ವಾಟರ್ ಸೋರ್ಸ್, ನಿಮಗೆ ಶಾಶ್ವತವಾದ ನೀರಿನ ಜಲ ಇದೆಯಾ ಅಂತ. ನಮ್ಮ ಸ್ಯಾಟಲೈಟ್ನಲ್ಲಿ ಸಿಗೋದು ಒಂದೇ ಜಾಗ, ಸ್ಯಾಟಲೈಟ್ನಲ್ಲಿ ಸಿಗೋದು ಪರ್ಮನೆಂಟ್ ಸಾಕಷ್ಟು ಹೇರಳವಾದ ನೀರದಿರೋದು ಕುಲಾನಹಳ್ಳಿ ಕೆರೆನಲ್ಲಿ ಮಾತ್ರ ನಮ್ಮ ಸ್ಯಾಟಲೈಟಿಂದ ಗೊತ್ತಾಗುತ್ತೆ. ನಾವು ಮುಂಚೆ ಸುಮ್ಮನೆ 1200 ಅಡಿಯಲ್ಲಿ ಕಾಯಿನಲ್ಲೋ ಕಟ್ಟಿನಲ್ಲೋ ಇನ್ನೊಂದು ಮಿಷಿನಲ್ಲೋ ತೊಗೊಳೋದಲ್ಲ. ಸ್ಯಾಟಲೈಟ್ ಮುಖಾಂತರ ಅತಿ ಹೆಚ್ಚಿನ ಹೇರಳವಾದ ನೀರಿದೆ, ಅಲ್ಲಿಂದ ತೊಗೊಂಬರೋಕ್ಕಾಗಲ್ಲ. ಇಲ್ಲ ಸರ್, ಮತ್ತು ನಿಮ್ಮಲ್ಲಿ ಎಷ್ಟು ಬೋರ್ ಇದೆ? ಅವತ್ತಿನ ಮಟ್ಟಕ್ಕೆ ಬರೀ 36 ಬೋರ್ ಇತ್ತು. 36 ಬೋರ್. ಸೊ ದಿಸ್ ಪ್ರಾಜೆಕ್ಟ್ ವೋಂಟ್ ಬಿ ಇಂಪ್ಲಿಮೆಂಟೆಡ್ ಇನ್ ನೆಲಮಂಗಲ ಅಂತ ಹೇಳಿದ್ರು. ಕಾರಣ ಏನಕ್ಕೆ? ನಮಗೆ ಸಾಕಷ್ಟು ನೀರಿಲ್ಲದೆ ಇರೋದ್ರಿಂದ.
ಆ ಒಂದು ನೀರಿಲ್ಲದೆ ಇರೋದ್ರಿಂದ ಇವತ್ತು ನಾವೆಲ್ಲ ನೆಲಮಂಗಲದಲ್ಲಿ 1200-1300 ಅಡಿ ಕೊರೆದ್ರೂ ಶುದ್ಧವಾದ ನೀರು ಸಿಗ್ತಾಯಿಲ್ಲ. ನೀವು ನೆಲಮಂಗಲದ ಬೋರ್ವೆಲ್ಗಳು ತೆಗೆದುಬಿಟ್ಟು ನೋಡಿದ್ರೆ ನೆಲಮಂಗಲ ನಗರಸಭೆ ವ್ಯಾಪ್ತಿನಲ್ಲಿ ಬೋರ್ವೆಲ್ಗಳು ಹಳೆ ಪುರಸಭೆ ವ್ಯಾಪ್ತಿನಲ್ಲಿ ತೆಗೆದ್ರೆ 1200-1300 ಅಡಿನಲ್ಲಿ ನೀರು ತೆಗೆದ್ರೂ ಅದು ನಮ್ಮ TDS ಅಂತ ಏನು ಕರಿತೀವಿ, ಆ ನೀರಿನ ಒಂದು ಗಾತ್ರ ಇದು, ಆ TDS 1300-1400 ಇರುತ್ತೆ. ಇದನ್ನೆಲ್ಲ ನಾವು ಇಂಪ್ರೂವ್ ಮಾಡಬೇಕು ಅಂದರೆ ನಮಗೆ ನೀರಿನ ಮಟ್ಟ, ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಅಂತರ್ಜಲ ಮಟ್ಟ ವೃದ್ಧಿ ಆಗಬೇಕು ಅಂದರೆ 365 ದಿವಸನೂ ಮಳೆ ಆಶ್ರಯ ಮಾಡೋಕ್ಕಾಗಲ್ಲ. ಇವತ್ತಿನ ಒಂದು ಕುಲುಷಿತ ಒಂದು ವಾತಾವರಣದಲ್ಲಿರ್ಬೋದು, ಏನು ಗ್ಲೋಬಲೈಸೇಷನ್ ಇದರಿಂದ ನಮ್ಮ ಎನ್ವೈರ್ಮೆಂಟ್ ಎಲ್ಲ ಮಳೆಗಾಲದಲ್ಲಿ ಬಿಸಿಲು ಹೊಡಿತೈತೆ, ಬಿಸಿಲು ಕಾಲದಲ್ಲಿ ಮಳೆ ಬರುತ್ತೆ, ಆ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು. ಇಂಥ ಸಮಯದಲ್ಲಿ ಒಂದು ಕೆರೆಗಳು ತುಂಬಿಸಿ ಆ ಕೆರೆಗಳಿಂದ ಏನು ನಾವು ಗ್ರೌಂಡ್ ವಾಟ್ರ್ ರೀಚಾರ್ಜ್ ಆದರೆ ಸೊ ಆವಾಗ ಆಟೋಮೆಟಿಕ್ಕಾಗಿ 300-400. ಯಾಕಂದರೆ ನೀವು ಬೇಕಾದ್ರೆ ಎನಿ ಜಿಯಾಲಜಿಸ್ಟನ್ನು ಕೇಳಿ, ನಮ್ಮ ಟೋಟಲ್ ನಮ್ಮ ಭೂಮಿಯ ಪ್ರತಿಯೊಂದು ಲೇಯರ್ನಲ್ಲೂ ಅವ್ರು ಹೇಳ್ತಾರೆ ಇಷ್ಟು ಲೇಯರ್ ಆದರೆ ಇಂಥ ನೀರು ಸಿಗುತ್ತೆ, ಇಷ್ಟು ಲೇಯರ್ ಆದರೆ ಇಂಥ ನೀರು. ನಾವೆಲ್ಲಿಗೆ ನಾವು 500 ಅಡಿ ಒಳಗಡೆ ನೀರು ಪಡಿತೀವೋ ಆವಾಗಲೇ ಉತ್ತಮವಾದ ನೀರು ಪಡೆಯೋಕ್ಕೆ ಸಾಧ್ಯ. 1000ಕ್ಕಿಂತ ಕೆಳಗಡೆ ಹೋದಷ್ಟು, 1500ಕ್ಕಿಂತ ಕೆಳಗಡೆ ಹೋದಷ್ಟು ಅದು ಇಟ್ ವಿಲ್ ಹ್ಯಾವ್ ಸಮ್ ಕ್ವಾಂಟಿಟಿ ಆಫ್ ಸೋಡಿಯಂ ಇರ್ಬೋದು, ಇನ್ನಿತರ ಒಂದು ಅವೈಜ್ಞಾನಿಕವಾದ ಒಂದು ಕೆಮಿಕಲ್ಸ್ ಇರ್ಬೋದು, ಇವನ್ನೆಲ್ಲ ಅದು ಇದಾಗುತ್ತೆ. ಸೊ ಇದನ್ನೆಲ್ಲ ನಾವು ನಿರ್ವಹಣೆ ಮಾಡಬೇಕು. ಜನಗಳಿಗೆ ಜನಪರವಾದ ಶುದ್ಧವಾದ ನೀರು ಕುಡಿಯೋ ನೀರು ಕೊಡಿಸ್ಬೇಕು ಅಂದರೆ ನಾವು ಕೆರೆಗಳಿಗೆ ತುಂಬಬೇಕು ಅಂದರೆ ಎಲ್ಲಿಂದ ಬರುತ್ತೆ? ಈ ರೀತಿ ವೃಷಭಾವತಿ ನದಿಯನ್ನು ಎರಡು ಹಂತದಲ್ಲಿ ಅವರು ಸಂಸ್ಕರಣ ಮಾಡಿ ನಂತರ ಬಿಡ್ತಾರೆ. ಬಿಟ್ಟಾಗ ನಾನು ಯಾಕಂದರೆ ಶಾಸಕರು ಪರವಾಗಿಯೇ ನಾನು ಓಪನ್ ಆಗಿ ನಾನು ಆಹ್ವಾನ ಕೊಡ್ತೀನಿ, ನಿಮಗೆ ಬನ್ನಿ. ಮೊದಲನೇ ದಿವಸ ಪೈಪ್ಲೈನಲ್ಲಿ ಬಂದಂಥ ಮೊದಲನೇ ಹನಿ ನೀರನ್ನು, ಮೊದಲನೇ 1 ಲೀಟ್ರ್ ನೀರನ್ನ ನೀವೇ ಸೂಚಿಸುವಂಥ ನೀರಿನ ತಜ್ಞರು ತುಂಬ ಜನ ಹಿರಿಯರಿದ್ದಾರೆ, ತಿಳುವಳಿಕೆ ಉಳ್ಳವರು ಇದ್ದಾರೆ, ಅವ್ರನ್ನ ಕರೆಯೋಣ. ದೇ ವಿಲ್ ಹ್ಯಾವ್ ಎ ಮೊಬೈಲ್ ಯೂನಿಟ್ ಇರುತ್ತೆ, ಅವ್ರಿಗೆ ಟೆಸ್ಟಿಂಗ್ ಲ್ಯಾಬೊರೇಟ್ರಿ ಇರುತ್ತೆ, ಮೊಬೈಲ್ ಲ್ಯಾಬೊರೇಟ್ರಿಗಳಿರುತ್ತೆ. ಅವ್ರಿಗೆ ಮೊಬೈಲ್ ಲ್ಯಾಬೊರೇಟ್ರಿನೂ ತರಿಸೋಣ. ಅವರ ಒಂದು ತಜ್ಞರ ನೇತೃತ್ವದಲ್ಲಿ ಅದು ಪರೀಕ್ಷೆ ಮಾಡಿ ತಜ್ಞರು ಇಲ್ಲ ರೀ ಈ ನೀರು ಸರಿ ಇಲ್ಲ ಬೇಡ ಅಂದರೆ ನಿಮ್ಗಳ ಜೊತೆ ಇಡೀ ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರಿಂದ ಹಿಡಿದು ಎಲ್ಲ ಮುಖಂಡರು, ಕಾರ್ಯಕರ್ತರುಗಳು, ಜನರು ಸಹ ನಿಮ್ಮ ಜೊತೆ ನಿಂತು ಒಂದು ತೊಟ್ಟು ನೀರನ್ನು ಯಾವುದೇ ಕೆರೆಗೆ ಹೋಗದೆ ಇರೋ ಥರ ಮಾಡ್ತೀವಿ. ನೀವು ಮುಂಚೆನೇ ನೀರು ಬಂದರೆ ಇದಾಗುತ್ತೆ, ಏನು ನೀರು ಬಂದರೆ ಇದಾಗುತ್ತೆ ಅಂತ ಪೂರ್ವ ಪೀಡಿತರಾಗಿ ಇದು ಮಾಡಿದ್ರೆ ಯಾವ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಹೇಳಿ? ಒಂದು ಮರ ಕಡಿದ್ಬಿಟ್ಟು ರಸ್ತೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಅದೇ ವೃಕ್ಷನ ಬೇರೆ ಕಡೆ ನಾವು ಬೆಳೆಸ್ಬಿಟ್ರೆ ಆವಾಗ ಆ ಒಂದು ಗ್ರೀನರಿ ಮೇಂಟೈನ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ನಲ್ಲಿ ಯಾವುದೇ ಕಾರಣಕ್ಕೂ ಈ ನೀರನ್ನು ಇದು ಮಾಡೋಕ್ಕಲ್ಲ. ನೆಲಮಂಗಲ ಕೆರೆ ಆಯಿತು ಸ್ವಾಮಿ, 10 ವರ್ಷದಿಂದ ನೆಲಮಂಗಲ ಕೆರೆ ಏನು ಅಭಿವೃದ್ಧಿ ಕಂಡಿದೆ? ನೆಲಮಂಗಲ ಮತ್ತು ಬಿನ್ಮಂಗಲ ಕೆರೆ ಏನು ಅಭಿವೃದ್ಧಿ ಕಂಡಿದೆ? ನಮ್ಮ ಇಲ್ಲಿ ರವಿಕುಮಾರ್ ಅಂದ್ಬಿಟ್ಟು ನಮ್ಮ ಸದಸ್ಯರಿದ್ದಾರೆ, ಅವಾಗತ್ತು ಸದಸ್ಯರಿದ್ದರು. ಇದೇ ಬೆತ್ತಿನಕೆರೆ ರಸ್ತೆಯಲ್ಲಿ ಆ ಒಂದು ಕೋಡಿ ಹೊಡೆದೋಯ್ತು, ನಮ್ಮ ನೆಲಮಂಗಲದಲ್ಲಿ ಕೆರೆ ಕೋಡಿ ಹೊಡೆದೋಯ್ತು ಸುಮಾರು 8 ವರ್ಷದಿಂದ. ಕೆರೆ ಹೊಡೆದೋಗಿದ್ದಕ್ಕೆ ನೊರೆ ಹೆಂಗೆ ಬಂದಿತ್ತು ಅಂದ್ಬಿಟ್ಟು ಮೋಸ್ಟ್ಲಿ ಅವ್ರ ಹತ್ರ ಫೋಟೋ ಇದೆಯೋ ಏನೋ ಗೊತ್ತಿಲ್ಲ. ಚರ್ಚಿದೆ, ಬೆತ್ತಿನಕೆರೆ ರಸ್ತೆಯಲ್ಲಿ ಚರ್ಚಿದೆ. ಆ ಚರ್ಚ್ ಹತ್ರ ಇಷ್ಟು ಎತ್ತರಕ್ಕೆ ಇದನ್ನು ಆಗಿನ ಶಾಸಕರು ಖುದ್ದಾಗಿ ವೀಕ್ಷಣೆ ಮಾಡೋರೆ. 3 ಕಡೆ ಆ ಥರ ನೊರೆ ಬಂದಿತ್ತು. ಒಂದು ಇಲ್ಲ ಅದು ನಾನು ಹೇಳಿದ್ದು. ಸೊ ಆ ವ್ಯವಸ್ಥೆಯಲ್ಲಿ ನಾನು ಯಾರೇ ಮುಖ್ಯಮಂತ್ರಿ ಆಗಿದ್ರು ನಾವು ಅವ್ರಿಗೆ ನಿವೇದನೆ ಮಾಡಿದಾಗಷ್ಟೇ ಅವರು ಅದಕ್ಕೆ ಸ್ಪಂದಿಸೋದು. ನಾವು ನಮ್ಮ ಇದೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು ಅಂತ ತಿಳ್ಕೊಳ್ಳೋಣ, ಓಕೆ. ಅವ್ರಿಗೆ ನೆಲಮಂಗಲದ ಒಂದು ವ್ಯವಸ್ಥೆ ಕಾಣಬೇಕು ಅಂದರೆ ಸ್ಥಳೀಯ ಶಾಸಕರಾದವರು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅಷ್ಟೇ. ಅದು 3 ಕಡೆ ಇದಾಗಿತ್ತು, ಕುಲುಷಿತ ಆಗಿ ಬಬಲ್ಸ್ ಎಲ್ಲ ಬಂದು, ಯಾಕಂದರೆ ಅಷ್ಟು ಕೆಮಿಕಲ್ಸ್ ಇದಾಗಿತ್ತು. ಇವತ್ತು ಆ ರೀತಿ ಎಲ್ಲ ಕುಲುಷಿತ ನೀರನ್ನೆಲ್ಲ ಹೋಗಲಾಡಿಸಿ ಶುದ್ಧವಾದ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ಇಡೀ ಸರ್ಕಾರನೇ ಹೇಳುತ್ತೆ, ಶಾಸಕರು ಹೇಳೋರೆ, ಪ್ರತಿಯೊಬ್ಬರು ಹೇಳಿರ್ತಾರೆ. ಈ ಒಂದು ನೀರನ್ನು ರೀಚಾರ್ಜ್ ಮಾಡ್ಸೋಕ್ಕೋಸ್ಕರ ಇದು ಮಾಡ್ತಾರೆ. ಮೇಲಾಗಿ ಅಂಡರ್ ಡ್ರೈನೇಜ್ ಸಿಸ್ಟಮ್ ಏನು ನಾವು ಈಗ MLA ಅವರು ಒಂದು ಪಣ ತೊಟ್ಬಿಟ್ಟು ನೆಲಮಂಗಲ ನಗರಸಭೆ ವ್ಯಾಪ್ತಿನಲ್ಲಿ ಅಂಡರ್ ಡ್ರೈನೇಜ್ ಸಿಸ್ಟಮ್ ಒಳಚರಂಡಿ ವ್ಯವಸ್ಥೆ ಬರಲೇಬೇಕು ಅಂತ ಹೊರಟಿರೋದಕ್ಕೆ ಮೊದಲನೇ ಹಂತವಾಗಿ ದುಡ್ಡೇ ಇನ್ನಡಪ್ಪ ಇಲ್ಲಿ ಎಲ್ಲ ನಿನ್ನ ದುಡ್ಡು 1000 ಕೋಟಿ ಇಸ್ಕೊಂಬಿಟ್ಟಿದ್ಯಾ, ಜೊತೆಗೆ ಇದಕ್ಕೆ ನಾನು 600 ಕೋಟಿ ಸಪ್ರೇಟಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆದ್ರೂ ಸಹ ಇವರು ನಮ್ಮ ಭೈರತಿ ಸುರೇಶ್ ಅವರು, ಭೈರತಿ ಏನು ಅವರು ನಮ್ಮ ಮಿನಿಸ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗಿ
35 ಕೋಟಿ ರೂಪಾಯಿಗಳನ್ನ ಪ್ರಾಥಮಿಕ ಹಂತವಾಗಿ ಅದಕ್ಕೇನು ಲ್ಯಾಂಡ್ ಅಕ್ವಿಸಿಷನ್ ಇರ್ಬೋದು, ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಇರ್ಬೋದು, ಇದಕ್ಕೆ 35 ಕೋಟಿ ಇದು ಮಾಡಿದ್ದಾರೆ. ಮುಂದಿನ ಬಡ್ಜೆಟ್ನಲ್ಲಿ ಇದಕ್ಕೆ ಹಂತ ಹಂತವಾಗಿ, ಯಾಕಂದರೆ ಇನ್ನೂ 3 ವರ್ಷ ಇರುತ್ತೆ ಈ ಸರ್ಕಾರ, ಈ ಒಂದು ಇದು ಮುಂದೆನೂ ಬರುತ್ತೆ, 2028 ಆದಮೇಲೂ ಬರುತ್ತೆ, ಅದು ಬೇರೆ ಪ್ರಶ್ನೆ. ಸೊ ಇನ್ನು ಈ ಒಂದು ಪ್ರತಿ ವರ್ಷವೂ 150ರಿಂದ 200 ಕೋಟಿಗಳನ್ನ ಈ ಒಂದು ಅಂಡರ್ ಡ್ರೈನೇಜ್ ಸಿಸ್ಟಮ್ಗೆ ಅವರು ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ಇದೇ ಅವಧಿನಲ್ಲಿ ಅಂಡರ್ ಡ್ರೈನೇಜ್ ಸಿಸ್ಟಮು ಇದಾಗುತ್ತೆ. ಈಗಾಗಲೇ 3 ಕಡೆ ಯೂನಿಟ್ ಓಪನ್ ಮಾಡೋಕ್ಕೆ, ಒಂದು ಸಂಸ್ಕರಣಾ ಘಟಕಗಳು ಮಾಡೋಕ್ಕೆ 3 ಕಡೆ ಜಾಗನೂ ಸಹ ಗುರುತಿಸ್ಬಿಟ್ಟು ಅದ್ರ ಸರ್ವೆ ನಡೀತಾ ಇದೆ. ಅದು ವೈಜ್ಞಾನಿಕವಾಗಿ ನಡಿಬೇಕು, ಯಾಕಂದರೆ ಗ್ರೇಡಿಯಂಟು ಅದರದ್ದೇ ಆದ ವೈಜ್ಞಾನಿಕವಾದ ರೀತಿಗಳಿರುತ್ತೆ, ಅದನ್ನು ಇದು ಮಾಡಿದ್ದಾರೆ. ಮತ್ತು ಕಾವೇರಿ ಅರ್ಧ TMC ನೀರು ಬೇಕೇ ಬೇಕು ಅಂತ ಪಟ್ಟಿಡ್ದಿದ್ದಾರೆ. ಈ ರೀತಿಯೆಲ್ಲ ಜನಪರ ಕೆಲಸಗಳನ್ನ ಮಾಡಬೇಕಾದ್ರೆ ನೀವು ವಿರೋಧಿಸಲೇಬೇಕು ಅಂತ ಯಾಕೆ ವಿರೋಧಿಸ್ತೀರಾ? ಮಾಡ್ತಾ ಇರೋ ಕೆಲಸ ಬಿಡಿ. ಈಗ ಯಾವುದೇ ಒಬ್ಬ ವ್ಯಕ್ತಿಗಳಲ್ಲಿ ಯಾರಿಗಾಗಲಿ ಏನೋ ಒಂದು ಕಾರ್ಯ ಮಾಡ್ತಾ ಇರ್ತಾರೆ ಅಂದಾಗ ಬಿಡಬೇಕು. ಬಿಟ್ಟು ಸಾಧಕ ಬಾಧಕ ನೀವು ದೂರದಿಂದ ವೀಕ್ಷಣೆ ಮಾಡಿ, ತಪ್ಪಾದಾಗ ನೀವು ಬಂದು ನಿಲ್ಲಿಸಿ. ಸುಮ್ಮನೆ ನೀವು ವಿರೋಧ ಮಾಡಲೇಬೇಕು ಪ್ರತಿಯೊಂದು ಹಂತದಲ್ಲೂ ಅಂದರೆ ಇದನ್ನು ಯಾರೂ ಕೇಳಲ್ಲ. ಏನು ಅಂದರೆ ನಮ್ಮ ಶಾಸಕರಿಗೆ ಒಂದು ಕಪ್ ಚುಕ್ಕೆ ಇದೊಂದು ಉಳ್ಕೊಂಬಿಡ್ಲಿ. ನೆಲಮಂಗಲಕ್ಕೆ ಕುಡಿಯುವ ನೀರು ವ್ಯವಸ್ಥೆ ಇರ್ಬೋದು, ಶಾಶ್ವತವಾದ ಕುಡಿಯುವ ನೀರಿನ ವ್ಯವಸ್ಥೆಗಳು ತೊಗೊಂಬರೋದಿರ್ಬೋದು, ನಮ್ಮ ಒಳಚರಂಡಿ ವ್ಯವಸ್ಥೆಗಳಿರ್ಬೋದು, ಇವನ್ನೆಲ್ಲ ಮಾಡಿಸ್ಬಾರ್ದು. ಇದಕ್ಕೆ ಅವ್ರಿಗೆ ಅಡ್ಡಗಾಲ ಹಾಕ್ಕೊಂಡು ಕುಂತ್ಕೊಂಡ್ಬಿಡೋಣ ಅಂತ. ಆದರೆ ಸರ್ಕಾರ ಆಗಲಿ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿ ಇದರಲ್ಲಿ DK ಸಾಹೇಬರು, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ DK ಸುರೇಶ್ ಅಣ್ಣ, ರವಿ ಅಣ್ಣ ಮತ್ತು ನಮ್ಮ BML ಕಾಂತರಾಜ್ ಅವರ ಇವರು 3 ಜನ ಮಾರ್ಗದರ್ಶನದಲ್ಲಿ ಈ ಕಾರ್ಯ ಶ್ರೀನಿವಾಸ್ ಅವರು ಕೈಗೊಳ್ತಾರೆ. ಇದಕ್ಕೆ ಸಮಸ್ತ ನೆಲಮಂಗಲದ ಸಾರ್ವಜನಿಕರು, ಜನಪರ ಕಾಳಜಿ ಉಳ್ಳವಂಥ ಸಾರ್ವಜನಿಕರು, ನಮ್ಮ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಅವರ ಹಿಂದೆ ಇರುತ್ತೆ. ನಿಮಗೆ ಈ ರೀತಿ ಭೇದ ಭಾವ ಬಿಟ್ಬಿಡಿ. ಯಲಾಂಕಕ್ಕೆ ದಾಸಂಪುರ ಹೋಬಳಿಗೆ ಆ ನೀರು ಬಂದರೆ ಚೆನ್ನಾಗಿರುತ್ತೆ, ಅದು ಬಿಟ್ಟು ಇನ್ನೇನು ಅಚ್ಚುಗಟ್ಟೆ ಬಾರ್ಡ್ರಿಗೆ ಬರ್ತಾ ಇದ್ದಂಗೆ 100 ಕುಲುಷಿತ ಆಗುತ್ತೆ. ಈ ರೀತಿ ಮನೋಭಾವ ಬಿಟ್ಬಿಡಿ. ನಾನು ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ವಿರೋಧ ಮಾಡೋದು ಸಮಂಜಸವಲ್ಲ. ನೀವೇನೇ ವಿರೋಧ ಮಾಡಿದ್ರು ಅದಕ್ಕೆ ಅಥೆಂಟಿಕೇಷನ್ ವೈಜ್ಞಾನಿಕವಾಗಿ ಸರಿಯಾದ ರೀತಿಯಲ್ಲಿ ಇದು ಮಾಡಿ. ಯಾರೋ ಯಾಕಂದರೆ ನೀವು ಒಬ್ಬರು ತಪ್ಪು ತಿಳ್ಕೊಬೇಡಿ. ಮೊನ್ನೆ ತಾನೇ ವೈದ್ಯಕೀಯ ದಿನಾಚರಣೆ ನಡೆದೈತೆ, ಎಲ್ಲ ವೈದ್ಯರಿಗೂ ವೈದ್ಯಕೀಯ ದಿನಾಚರಣೆ ಶುಭಾಶಯಗಳು. ಈಗ ಒಬ್ಬರು ವೈದ್ಯರ ಹತ್ರ ಹೋಗ್ತೀವಿ, ವೈದ್ಯರ ಹತ್ರ ಹೋಗಿದಾಗ ಅವರು ಏನೋ ಒಂದು ಆಪ್ರೇಷನ್ ಆಗಬೇಕು, ಇಲ್ಲ ಇನ್ನೊಂದು ಆಗಬೇಕು ಅಂತಾರೆ. ನಾವು ಯಾಕೆ ಇನ್ನೊಬ್ರ ಹತ್ರ ಸೆಕೆಂಡ್ ಒಪಿನಿಯನ್ಗೆ ಹೋಗ್ತೀವಿ? ಇರಪ್ಪ ಏಕಾಏಕಿ ಆಪ್ರೇಷನ್ ಮಾಡಿಸ್ಕೋಬಾರ್ದು, ಇನ್ನೊಬ್ಬರು ಯಾರು ತಜ್ಞರ ಹತ್ರ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಕಾಯಿರಿ. ಹಂಗೆ ನೀವು ಬನ್ನಿ. ಆ ನೀರು ಮೊದಲನೇ ಲೀಟ್ರ್ ಬಂದಾಗ ನೀವು ಕುಂತ್ಕೊಂಡು ಆ ತಜ್ಞರನ್ನ ನೀವು ಯಾರು ನಿಯೋಜಿಸ್ತೀರೋ ಅಂಥ 3 ಜನ ತಜ್ಞರನ್ನ ಕರ್ಕೊಂಬಂದ್ಬಿಟ್ಟು ಏನು ಲ್ಯಾಬನ್ನು ತೊಗೊಂಬಂದ್ಬಿಟ್ಟು ಏನು ಮೊಬೈಲ್ ಲ್ಯಾಬೊರೇಟ್ರಿನ ತೊಗೊಂಬಂದು ಪರೀಕ್ಷೆ ಮಾಡಿ. ವಿರೋಧ ಆದರೆ ಅವಾಗ ನಾವು ನಿಮ್ಮ ಜೊತೆ ಇರ್ತೀವಿ. ಶ್ರೀನಿವಾಸ್ ಅವರು ಈಗಾಗಲೇ 1,300 ಕೋಟಿಗಳ ಹಣವನ್ನು ತೊಗೊಂಡಿದ್ದಾರೆ. ನೆಲಮಂಗಲದ ಅಷ್ಟದಿಕ್ಕುಗಳಲ್ಲೂ ಸಹ ಅಭಿವೃದ್ಧಿ ಕಾರ್ಯಗಳು ಹೇರಳವಾಗಿ ನಡೀತಾ ಇದೆ. ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಇರ್ಬೋದು, ನೆಲಮಂಗಲ ನಗರದಿಂದ ನೆಲಮಂಗಲ ಟೌನ್ಗಿರ್ಬೋದು, ಎಲ್ಲನೂ ನಡೀತಾ ಇದೆ. ನೀವು ಡ್ರೈನೇಜು ನೆಲಮಂಗಲದಲ್ಲಿ ಈ ಹಿಂದೆ ಚತುಷ್ಪಥ ರಸ್ತೆ ತೊಗೊಂಬಂದಿದ್ದು ನಾವು ಅಂತಿರಲ್ಲ. ಈ ಹಿಂದೆ ನಾನು ಪರ್ಮಣ ಲೇಔಟಿನ ಸದಸ್ಯನಾಗಿದ್ದೆ. ನಂತರ 2019ರಲ್ಲಿ ನನ್ನ ವೈಫು ಲತಾ ಹೇಮಂತ್ ಕುಮಾರ್ ಅವರು ಸದಸ್ಯರಾದರು. ಇವತ್ತು ಬನ್ನಿ, ಸವಿತಾ ಪಕ್ಕ ಇರೋ ಡ್ರೈನೇಜ್ ಇರ್ಬೋದು, ನಮ್ಮ ಗಿರ್ಜಕ್ಕ ಅಂತ ಇದ್ದಾರೆ SP ಮೇಡಮ್ ಅವ್ರ ತಾಯಿ, ಅವ್ರ ಮನೆ ರಸ್ತೆ ಇರ್ಬೋದು, ನಂದಿನಿ ಟ್ಯೂಟೋರಿಯಲ್ ರಸ್ತೆ ಇರ್ಬೋದು, ಪರ್ಮಣ ಲೇಔಟ್ ರಸ್ತೆ ಇರ್ಬೋದು, ಎಲ್ಲನೂ ಸಬ್ ಡ್ರೈನಿಂದ ಮೇನ್ ಡ್ರೈನಿಂದ ಸಬ್ ಡ್ರೈನ್ಗೆ ಹೋಗಿರೋದು ಎಲ್ಲರೂ ಕೇಳಿದ್ದೀರಾ? ಮೇನ್ ಡ್ರೈನಿಂದ ಸಬ್ ಡ್ರೈನ್ಗೆ ನೀರು ಹೋಗುತ್ತೆ. ಯಾವಾಗಲೂ ಸಬ್ ಡ್ರೈನಿಂದ ಮೇನ್ ಡ್ರೈನ್ ನೀರು ಹೋಗಬೇಕು. ಇಲ್ಲಿ ರಿವರ್ಸು. ಅವತ್ತು ನಾನು ವಿರೋಧ ಮಾಡಿದಾಗ್ಲೂ ಬರಲಿ, ಇದು ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಬರಲಿ. ಅವ್ರು ಹೇಳಿದ ಕಡೆನೇ ಬಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಈ ಹಿಂದೆ ಇದ್ದಂಥ ಕಾಂಟ್ರಾಕ್ಟರ್ಗಳಿರ್ಬೋದು, ಈ ಹಿಂದೆ ಇದ್ದಂಥ ಇಂಜಿನಿಯರ್ನು ಕರೀಲಿ, ನಾನು ಅಲ್ಲಿ ವಿರೋಧಿಸಲಿಲ್ಲ ಅಂತ. ಈ ರೀತಿಯೆಲ್ಲ ನಡೆದಿರೋಂಥ ಕಾಮಗಾರಿಗಳು ವಿರೋಧ ಮಾಡ್ಕೊಂಬರಲಿಲ್ಲ. ಅವತ್ತು ಅವ್ರ ಪಕ್ಷ ಇರಲಿಲ್ವಾ? ಅವತ್ತು BJP ಪಕ್ಷ ಇರಲಿಲ್ವಾ? ಏನು ಮೊನ್ನೆ 2023ರಲ್ಲೇ BJP ಪಕ್ಷ ಉದಯವಾಗಿದ್ದ? BJP ಪಕ್ಷ ಅವತ್ತಿಂದನೂ ಜನಸಂಘ, ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಅಡ್ವಾಣಿಯವರು ಇರ್ಬೋದು, ಇವ್ರ ನೇತೃತ್ವದಲ್ಲಿ ಬೆಳೆಸ್ಕೊಂಬಂದಿರುವ ಆ ಪಕ್ಷ. ಆ ಪಕ್ಷಕ್ಕೆ ಗೌರವ ಯಾಕೆ ಚ್ಯುತಿ ಮಾಡ್ತೀರಾ? ಯಾವುದೇ ಪಕ್ಷಕ್ಕೆ ಗೌರವ ಚ್ಯುತಿ ಮಾಡಬೇಡಿ. ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕಾದ್ರೆ ಅದನ್ನು ವ್ಯವಸ್ಥಿತವಾಗಿ ಪರವಾಗಿ ನಿಲ್ಲೋಣ. ಅದು ಕೆಟ್ಟದಿದ್ದಾಗ ನಿಮ್ಮ ಜೊತೆ ನಾವು ನಿಲ್ತೀವಿ ಅಂತ ಹೇಳಿ ನನ್ನನ್ನು ಈ ಒಂದು ಪತ್ರಿಕಾಗೋಷ್ಠಿ ನಡೆಸೋಕ್ಕೆ ನಾನು ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.